ಭಕ್ತಿ ಶಿವನದಿ ನುಡಿದ ಹಿಡಿದ ಯಾರವನು ನನ್ನ ಪರಿಚಯ ಆಗಲಿಲ್ವೇ ನಿಮಗೆ? ಶತಕಜತ್ರಾಣಿ ಎಂದ ಖ್ಯಾತನಾದ ಭೀಮಸೇನಾವರಿಗೆ ಹಿಡಿಂಬಾದೇವಿಯಲ್ಲಿ ಹುಟ್ಟಿಕೊಂಡ ಮಗ ಯಾರು ಅಂತ ಕೇಳಿದ್ದೆ? ಯಾರದು? ನಾನೇ ಹಿಡಿಂಬಾದೇವಿಯ ಮಗನಾದ ಕಾರಣ ನಾನೇ ಈ ಘೋರ ಅರಣ್ಯದಲ್ಲಿ ನಮ್ಮ ವಾಸ. ಇಲ್ಲಿ ನಮಗೆ ಎರಡು ಉದ್ಯೋಗ. ಒಂದು ಸಮಯ ಸಿಕ್ಕಿದ್ರೆ ನಿದ್ದೆ ಮಾಡು, ನಿದ್ದೆಯಿಂದ ಎದ್ರೆ ಮುದ್ದೆ ಮೇಲೆ ಹಾಗೆ ಹಾಯಾಗಿ ಬಂಡೆ ಕಲ್ಲ ಮೇಲೆ ಸ್ವಲ್ಪ ಮಲಗಿದ್ದೆ. ನೋಡಿದ್ರೆ ಇವ ಒಂದು ಹೇಳಿದ ಹಾಗೆ ಕೇಳಿಸುತ್ತೆ. ಈ ಹೊಟ್ಟೆ ಬೆಳಿಗ್ಗೆ ತಿಂದರೆ ಮಧ್ಯಾಹ್ನಕ್ಕಿಲ್ಲ, ಮಧ್ಯಾಹ್ನ ತಿಂದರೆ ಸಾಯಂಕಾಲಕ್ಕಿಲ್ಲ, ಮತ್ತು ಕೊಡು 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 ಎಂಬ ಹಾಗೆ ಪೀಡಿಸ್ತಾ ಇದ್ದಾನೆ. ಇದು ಬಾಯೊಳಗೆ ತೊಡಗಿಸಿದರು ಕರಗೀತವನ್ನಿಸ್ತಾ ಇದೆ. ತಿಂದರೂ ಕೂಡ ಜೀರ್ಣ ಆದೀತು ಅನ್ನಿಸ್ತಾ ಇದೆ. ಆದ್ರೆ ಏನು ಮಾಡೋಣ ಅಲ್ವಾ? ನಾವಿಲ್ಲಿ ಹತ್ರಲ್ಲ ಸತ್ರ ಕೇಳುವವರು ಯಾರಿದ್ದಾರೆ? ನನ್ನ ಅಪ್ಪ ತಂದು ನನ್ನ ಬಾಯಿಗೆ ತುರುಕಿಸ್ತಾನೆ. ನಮ್ಮ ಕೈ ನಮ್ಮ ತಲೆಯ ಮೇಲೆ. ನಾವು ಗೈಬೇಕು, ನಾವು ತಿನ್ನಬೇಕು. ಈಗ ಹಸಿವೆ ತಡೆಯುವುದಕ್ಕೆ ಸಾಧ್ಯವಿಲ್ಲ. ಏನು ಮಾಡೋಣ? ಏನಾದರೂ ತಿನ್ನಬೇಕಾ? ಏನಾದರೂ ಸಿಕ್ಕಿದ್ರೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯದ ಫಲ. ನೋಡೋಣ ಸ್ವಲ್ಪ.
ಏನಿದು ಮೂಗಿಗೆ ಬಡಿಯೋದು? ವಾಸನೆ ವಾಸನೆ ಅಲ್ಲ, ಸುವಾಸನೆ, ವಾಸನೆ, ಮಾನವರ ಪರಿಮಳ. ರಮ್ಮು 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 ಬರೀತಾ ಇದೆ. ಇಂತಹ ವಾಸನೆ ಕೇಳಿ ಇಲ್ಲ. ಮಾನವರ ಮಾಂಸನೆಲ್ಲದೆ ಎಷ್ಟೋ ಕಾಲಾಗಿ ಹೋಗಿತ್ತು. ತಿನ್ಲಿಲ್ಲ ಅಂತ ಪ್ರತಿಜ್ಞೆ ಮಾಡ್ಲಿಕ್ಕಿಲ್ಲ. ತಿಂದದ್ದುಂಟು. ಯಾವಾಗ? ಈ ಕಾಡಿನಲ್ಲಿ ಸಂಚರಿಸುವಾಗ ಕೆಲವೆಲ್ಲ ಗಡ್ಡೆ ಬಿಟ್ಟ ಗುಡ್ಡು ಸನ್ಯಾಸಿಗಳು ಒಂದೊಂದೇ ನನ್ನ ಕೈಗೆ ಸಿಕ್ಕಿವೆ. ಅಪ್ಪಳಿಸಿ ತಿಂದದ್ದುಂಟು, ಆದ್ರೆ ತಿಂದ ಹಾಗೆ ಮಾತಾಡಲೇ ಇಲ್ಲ. ಆ ಸನ್ಯಾಸಿಗಳಲ್ಲಿ ಎಂತದ್ದುಂಟು? ಎಲುಬು ಮತ್ತು ಚರ್ಮ ಮಾತ್ರ. ಅವುಗಳನ್ನು ಜಗದು 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 ಸಾಕೋ ಸಾಕಾಗಿತ್ತು. ಅದೇ ಇವತ್ತು ಈ ಪರಿಮಳವನ್ನು ಆಘ್ರಾಣಿಸುವಾಗ ಯಾರೋ ಹೊಸ ಮಾನವರು ನಮ್ಮ ಕಾಡಿಗೆ ಬಂದಿದ್ದಾರೆ. ನಿಜ, ಇದು ಇದು ಬ್ರಹ್ಮದೇವನ ಅನುಗ್ರಹ. ಮಗನೇ, ಹಸಿವೆಯಿಂದ ತತ್ತರಿಸಬೇಡ. ತಾತ ಎಂಬ ಹಾಗೆ ತಂದು ಇಲ್ಲಿಗೆ ಹಾಕಿದ್ದಾನೆ. ಒಳ್ಳೆಯದಾಯ್ತು. ಎಷ್ಟೇ ಜನರಿದ್ರು ಕೂಡ ಮುಷ್ಟಿಯಲ್ಲಿ ಮುದ್ದೆ ಮಾಡಿದರೆ ಎಷ್ಟು ಸಾವಿರ ಆಗಿದೆ ಅಂತ ಮತ್ತೆ ನೋಡ್ಬೇಕಷ್ಟೆ. ಆದರೆ ಅದಕ್ಕೆ ತಿನ್ನುವುದು ಅಂತ ಹೆಸರು. ಹಾಗೆ ಒಟ್ಟುದಿಂದ ಅದು ಮುಕ್ಕುವುದು ಅಂತ. ತಿನ್ನುವುದು ಹೇಗೆ? ಸಿಕ್ಕಿದೆ. ಇಂದು ತಿನ್ನುವ ಕ್ರಮೇ ಬೇಡ. ಒಬ್ಬೊಬ್ಬರನ್ನು ಅಲ್ಲಿಂದ ತರ 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 ತಂದು
ಆ ಮರದ ಕೊಂಬೆಗೆ ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿನೇ ತರಿಸಬೇಕು. ಆವಾಗ ಉರೆಯಿಂದ ಕತ್ತಿಯನ್ನು ತೆಗೆದು ಅದೇ ನೆತ್ತಿಗೆ ನೋಡಿ ಕುತ್ತಬೇಕು. ಒಂದು ಸಣ್ಣ ತೂತಾಗ್ತದೆ. ಆ ತೂತಿನಿಂದ ಒಂದೊಂದೇ ಬಿಂದು ರಕ್ತ ಜಳ 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 ಇಳೀತದೆ. ನೆಲಕ್ಕೆ ಬೀಳುವುದಕ್ಕೆ ಬಿಡಬಾರದು. ಬಾಯಾಗಾಲಿಸಿ ನಿಲ್ಲಬೇಕು. ಆ ರಕ್ತ ಬೀಳುವಾಗ ಒಂದೊಂದೇ ಹನಿ ಹೊಟ್ಟೆಯನ್ನು ಸೇರುವಾಗ ತಂಪು 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 ಆಗುತ್ತದೆ. ಆ ಬಳಿಕ ಅದರ ಚರ್ಮ ಬಿಸಾಡ್ಲಿಕ್ಕಿಲ್ಲ. ಅದರಲ್ಲೊಂದು ಸಾಕಾಗುತ್ತದೆ. ಆ ಉಗುರುಗಳಿಂದ ಇಡೀ ಚರ್ಮ ಕೈಗೆ ಸಿಕ್ಕುತ್ತದೆ. ಸ್ವಲ್ಪ ಕೆಂಡ ಮಾಡಿದೆ. ಆ ಕೆಂಡದ ಮೇಲೆ ಈ ಚರ್ಮವನ್ನು ಸ್ವಲ್ಪ ಕಾಯಿಸಬೇಕು. ಕರಟಿ ಹೋಗಬಾರದು. ಸ್ವಲ್ಪ ಕಾಯುವಾಗ ಗೊತ್ತಾಗುವುದು ಹೇಗೆ? ಆ ಚರ್ಮದ ಮೇಲೆ ಒಂದು ಸಣ್ಣ ಸಣ್ಣ ಗುಳ್ಳೆ ಎದ್ದು ಪಟ 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 ಹೊಡೆಯುವುದಕ್ಕೆ ಪ್ರಾರಂಭ ಆಗುತ್ತೆ. ಆವಾಗ ಅದು ಬೆಂದಿದೆ ಅಂತ ಲೆಕ್ಕ. ಸಾಲದಂತಾದ್ರೆ ಮತ್ತು ಅದರ ಒಂದು ತುಂಡು ತೆಗೆದು ಕೈಯಲ್ಲಿ ಮುರಿದು ನೋಡ್ಬೇಕು. ಆವಾಗ ಕಟ್ಟು ಕೊಟ್ಟು 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 ಅದನ್ನು ಹಪ್ಪಳ ಹಪ್ಪಳ ಸಣ್ಣ ಮಳೆ ಬರುವಾಗ ಬಂಡೆ ಕಲ್ಲಿನ ಮೇಲೆ ಕುಳಿತು ಬಾಯಿಯೊಳಗೆ ಹಾಕಿಕೊಂಡು ಕರ್ಕೂರು 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 ತಿನ್ನುವುದಕ್ಕೆ ಆಗುವ ರುಚಿ ಕೇಳಿ ವರ್ಣನಾತೀತ. ಮತ್ತೆ ಮಾಂಸ ಕಂಡ ಕಂಡ ಬಟ್ಟೆ ತುಂಡು ತುಂಡಾಗಿ ಎಸಗಿ ಒಂದೊಂದು ತುಂಡುಗಳಿಗೂ ಒಂದೊಂದು ಕೋಲನ್ನು ಬಾರಿಸಬೇಕು. ಕೆಂಡದ ಮೇಲಿಂದ ಸ್ವಲ್ಪ ಹೊತ್ತು ಹಿಡಿಯಬೇಕು. ಹೆಚ್ಚು ಬೇಯಬಾರ್ದು. ಮಾಂಸ ಬೆಂದರ ರುಚಿ ಹೋಯಿತು. ಅರ ಬೆಂದಾಗಬೇಕು. ಅದನ್ನು ಜಗಿಯುವುದಕ್ಕೆ ಅದರ ರುಚಿಯೇ ಬೇರೆ. ಹಾಗೆಂದು ತುಂಬಾ ಮಾಂಸ ಸಿಕ್ಕಿದರೆ ಏನು ಮಾಡುವುದು? ಹುಟ್ಟು ಮಾಂಸವೇ ತಿನ್ನುವುದಲ್ಲ. ಇನ್ನೊಂದು ಪಾಕ ಆಗುತ್ತದೆ. ಒಲೆಯ ಮೇಲೆ ಸ್ವಲ್ಪ ಬೆಳ್ತಿಗೆ ಅಕ್ಕಿ ಹಾಕಿ ಅನ್ನ ಮಾಡಿದೆ. ಆ ಅನ್ನಕ್ಕೆ ಈ ಮಾಂಸದ ತುಂಡುಗಳನ್ನು ಸೇರಿಸಬೇಕು. ಸ್ವಲ್ಪ ಹೊತ್ತು ಬಿಡಬೇಕು. ಅದು ಬಿರಿ 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 ಅನ್ನ. ಆ ಬಿರಿ ಅನ್ನ ನೀವು ತಿಂದಿದ್ದೀರಾ? ಅಂದ್ರೆ ಬಿಡ್ಲಿಕ್ಕಿಲ್ಲ. ಮತ್ತೆ ಎಲುಬು ಬಿಸಾಡ್ಲಿಕ್ಕಿಲ್ಲ. ಅಯ್ಯೋ ದೇವ್ರೆ, ಅಲ್ಲಿದ್ದ ಮಗನಲ್ಲಿ ಕೇಳಿ ಎಲುಬಿನ ರುಚಿ. ಅದರಲ್ಲಿ ಆ ಹಂದರವನ್ನು ಕಾಣುವ ಬಂಡ ಪುಡಿ 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 ಆಗುತ್ತದೆ. ಒಂದು ಮಡಕೆಯ ಒಳಗೆ ಹಾಕಿ ಒಲೆಯ ಮೇಲೆ ಇಟ್ಟು ಸ್ವಲ್ಪ ಬೆಂಕಿ ಮಾಡಬೇಕು. ತುಂಬಾ ಅಲ್ಲ. ಆ ಮಡಕೆಗೆ ನೀರು ಹಾಕಬಾರದು. ಅದಾಕೆ ಕುದೀತಾ ಇರಬೇಕು. ಆ ಹೊತ್ತಿಗೆ ಎಲುಬಿನ ಒಳಗಿನ ಮಾಂಸದ ನೀರು ಗುಜುಗುಜು 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 ಆಗುತ್ತೆ. ಅದು ಕಷಾಯ. ಒಮ್ಮೆ ಬೆರಳು ಮುಳುಗಿಸಿ ಬಾಯಿಗೆ ಇಟ್ಟರೆ ಸಾಕು. 3 ಮುಡಿ ಅಕ್ಕಿ ಅನ್ನ ಒಮ್ಮೆ ಅಂತ ಹೊಟ್ಟೆ ಸೇರಿ. ಹೀಗೆ ಆ ನಾನಾ ವಿಧದ ಪಾಕ ಮಾಡಿ ಇವತ್ತಿಗೆ ಒಂದು ಭೂರಿ ಭೋಜನ, ಒಂದು ಔತಣ ಕೂಟ ನಮ್ಮದು ನಡೀಲಿಕ್ಕೆ ಅವರಾಚೆ ಬದಿಯಿಂದ ಹೋಗಿ ಹೇಳಿದ ಹಾಗೆ ನಾನಿಲ್ಲಿ ಬೊಬ್ಬೆ ಹೊಡಿತಾ ಇರೋದು, ಅವರ ದಾರಿಯಲ್ಲಿ ಹೋಗ್ತಾ ಇರೋದು. ನನಗೆ ಮಾಂಸ ಮೋಸ, ನನಗೆ ಮಾಂಸ ಮೋಸ. ನಾ ಎಂತ ಮಗ, ನಾವು ವಾಸನಾಗ್ರಹಣ. ಎಂತದ್ದು ವಾಸನಾಗ್ರಹಣ ಅಂದ್ರೆ? ಅಂತ ಶಕ್ತಿಯೂ ಯಾವ ನಾನು ಇಂತಲ್ಲಿಂದರೆ ಎಷ್ಟು ದೂರದಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ ಎಂಬುದನ್ನು ತಿಳ್ಕೊಳ್ಳುವವ ನಾನು. ನಾವು ಹುಲಿಯ ಹಾಗೆ, ಹುಲಿ ಕೈಯ ಮೇಲೆ ಕೈ ಇಟ್ಟು ಮಲಗಿದೆ, ಎಷ್ಟೇ ದೂರದಲ್ಲಿ ಮೇಯುವಂತಹ ದನದ ಗುರುತನ್ನು ಹಿಡಿತವೆ.
ಹಾಗೆಯೇ ನಾನು ವಾಸನೆ ಹಿಡಿದು ಎಷ್ಟೇ ಜನ ಇದ್ರು ಯಾವ ದಿಕ್ಕಿನಲ್ಲಿದ್ರು ಹುಡುಕುತ್ತೇನೆ. ಬಿಡುವುದಿಲ್ಲ, ಹೋಗಲಿಕ್ಕೆ ಬಿಡ್ಲಿಕ್ಕಿಲ್ಲ. ಸಂದುಗೊಂದುಗಳನ್ನು ಬದಲಿಸಿ ಸೋತುದ್ದದ ಬಾಣ ನನ್ನ ಕಾಡಿನಲ್ಲಿ ಮುಂದುವರಿತಾ ಇದ್ದೆ. ಸಣ್ಣವನಾಗಿ ಹೋಯ್ತು. ಚಿಕ್ಕ ಮಕ್ಕಳನ್ನು ತಿಂದರೆ ಪ್ರಯೋಜನ ಇಲ್ಲ. ಎಲುಬು ಮಾಂಸ ಸ್ವಲ್ಪ ಬೆಳೀಬೇಕು. ಇಲ್ಲದೆ ಇದ್ರೆ ಬಾಯಿಗೆ ಹಾಕಿದ ಕೂಡಲೇ ನೀರಾಗಿ ಬಿಡ್ತದೆ. ತಿಂದದ್ದು ತಿಂದ ಹಾಗಾಗೋದಿಲ್ಲ. ಹಸಿವೆ ನಿನ್ನಲ್ಲಿ ಬೇರೊಂದು ಕುಂಬಳಕಾಯಿ ಉಂಟು. ಅದರಲ್ಲಿ ಆದ್ರೆ ಸ್ವಲ್ಪ ಬೆಳೆದಿದೆ. ಒಂದೆರಡು ತುಂಡು ಸಿಕ್ಕಿ ತೊಯ್ಯಾಳಿ. ಹೆಚ್ಚು ದಪ್ಪ ಇಲ್ಲ, ಆದ್ರೂ ಎಲುಬು ಸ್ವಲ್ಪ ಗಟ್ಟಿ ಇದ್ದಿತ್ತು ಅಂತ. ಹಾಗಾಗಿ ಆ ಹೆಬ್ಬವನ್ನು ನನಗೆ ಕೊಡು. ನೀನು ಎಲ್ಲಿಯಾದ್ರೂ ಇಲ್ಲಿಂದ ಹೋಗಿ ನನ್ನ ಹೆಸರು ಹೇಳಿ ಒಂದು 4 ದಿನ ಬೇಡಿ ತಿನ್ನು.
ದಪ್ಪ ಮೀಸೆಯವನೇ ಹೌದೇನೋ? ಏನು? ನಾವು ಹೋಗುತ್ತಿರೋದೇ ದಾರಿಗೆ ಅಡ್ಡವಾಗಿ ನಮಗೆ ಅನ್ಯಾಯ ಮಾಡಿದ್ರೆ ಮುಂದಾಗ್ತಾ ಇದೆಯಲ್ಲ. ಸಾರಿ ಸಾರಿ ಹೇಳ್ತಾ ಇದ್ದೇನೆ, ದಾರಿ ಬಿಟ್ಟು ತೊಲಗಕ್ಕೆ. ನಿನ್ನ ಎದೆಯಲ್ಲಿ ಬಂಡೆಕಲ್ಲು ಬೆಳೆದತ್ತೆ. ಯಾಕೆ? ಬೋರ ಏನು? ಹುಟ್ಟಿ 3 ಶತಹಾರ ಕಳೆಯಲಿಕ್ಕಿಲ್ಲ. ಸ್ವರ ತೆಗೆದು ಮಾತಾಡಿದೆ. ನೀನೆಲ್ಲಿ ಎದೆ ಹೊಡೆದು ಸಾಹಿತ್ಯ ಎಂಬ ಹಾಗೆ ನಾನು ಹುಡುಗ ಎನ್ನುವ ದೃಷ್ಟಿಯಿಂದ ತಗ್ಗಿ ಬಗ್ಗೆ ಮಾತಾಡಿದರೆ ನನ್ನ ಕಣ್ಣಿಗೆ ಕೈ ಹಾಕಿ ಮಾತಾಡ್ತೇನೆ. ಏನು? ನಿನ್ನಂಥವರು ನನ್ನ ಬೊಬ್ಬೆಗೆ ಸತ್ತದ್ದೇರಿಸಿ ಎಷ್ಟುಂಟು ಗೊತ್ತಾ ನೀನು. ಹಾಗಾಗಿ ನಿನಗೆ ಸಾರಿದೆ ಮಗನೇ, ನೀನಾದ್ರೂ ಬದುಕಿಕೋ. ಅದು ಇವತ್ತಲ್ಲದಿದ್ರೆ ನಾಳೆ ಸಾಯಿ. ಅವರನ್ನ ತಾಯಿ, ನಿನ್ನ ತಾಯಿ ಆದಿತು, ನಿನ್ನ ಅಜ್ಜಿ ಆಯಿತು. ನನಗೆ ಒಟ್ಟಿನಲ್ಲಿ ಮಾಂಸ ಸಿಕ್ಕಿದ್ರೆ ಸಾಕು. ಹಾಗಾಗಿ ಮರ್ಯಾದೆಯಾಗಿ ಕೊಟ್ಟರೆ ಒಳ್ಳೇದು. ಇಲ್ಲದೆ ಇದ್ದರೆ ಇದಕ್ಕೆ ಈ 2ಕ್ಕೆ ನನ್ನ ಇಡೀ ಕೈ ಬೇಡ, ಒಂದೇ ಒಂದು ಬೆರಳು ಸಾಕು. 2 ಹೀಗೆ ಮಾಡಿ ಆ ಬೇರನ್ನು ಮುರಿದೇನು ಯಾವಾಗ ಈಗಲೇ ನಿನ್ನ ಸಂಖ್ಯೆ ಅಷ್ಟು ಸುಲಭದಲ್ಲಿ ನಿನ್ನ ಗಂಟಲಲ್ಲಿ ಇಳಿಯುವಂತ ತೊತ್ತು ನಾವಲ್ಲ. ಏನು ನನ್ನ ಗಂಟಲಲ್ಲಿ ಹೋಗುವುದಿಲ್ಲ ಅಂತ ನಿನಗೆ ಯಾರು ಹೇಳಿ? ಇಳಿಯುವುದಿಲ್ಲ, ಸಾಧ್ಯವಿಲ್ಲ. ನನ್ನಂತ 25 ಬಿಡು, 250 ಅಲ್ಲ 25,000 ಸಿಕ್ಕಿದ್ರು ನನ್ನ ಒಂದು ಹೊಟ್ಟೆಗೆ ಒಂದು ಭಾಗಕ್ಕೆ ಸಾಕಾಗಲಿಕ್ಕಿಲ್ಲ. 25 ಬಿಡು, ನಾವು ಒಬ್ಬನು ಕೂಡ ನಿನ್ನ ಗಂಟಲಲ್ಲಿ ಇಳಿಯುವುದಕ್ಕೆ ಸಾಧ್ಯವಿಲ್ಲ. ನಿನಗೇನೋ ಹೋಗುವ ಕಾಲಕ್ಕೆ ಬುದ್ಧಿ, ನೀನಾಗೆ ಹೋಗುವ ಕಾಲಕ್ಕೆ ಬಂದಂತ ಬುದ್ಧಿ. ನನ್ನ ಕೈಯಲ್ಲೇ ನೀನು ಸಾಯ್ಬೇಕು. ನೀನು ನನ್ನ ಕೈಯಲ್ಲಿ ಸಾಯ್ತೀನಿ.
ಎರಡು ಕಾಲು ಎತ್ತಿದ್ರೆ ನೀನು ಭೂಮಿಯೊಳಗೆ ಹೂತು ಹೋಗುತ್ತೆ ಮಗನೇ. ಎಷ್ಟು ಮಾಡ್ತೀಯ? ಆಗ ಅರ್ಥ ಆಗಿದೆ ಏನೋ ಬೇಡದ್ದು ಮಾಡ್ತಾನೆ ಈ ಹುಡುಗ ಅಂತ. ತಂದೆ ತಾಯಿಗಳಿಗೆ ತುಳಿದರೆ ಕಾಷ್ಟ ಏರಿಸುವಾಗ ಕಾಲು ನೆಟ್ಟಗಾಗುತ್ತದೆ. ಹಾಗೆ ಏನೋ ಒಂದು ಉಪದ್ರ ಮಾಡಿ ಮಗನೇ ಪೆಟ್ಟ ಬಾಲ ಕಂಡು ಏನಮ್ಮ ಮಾತಾಡುಕಂತ ಇಲ್ಲ ಬೇಡ ಬೇಡ ಅನ್ನೋದು ನಾನು ಬೇಡಿಕೊಂಡೆ ನಾನು. ಆದ್ರೂ ವೀರತನದಿಂದ ಈ ದುಷ್ಟನ್ನು ಹೋರಾಡೋದಕ್ಕೆ ಮುಂದಾದ ಮಗಲೇನೇನು ಅರಿತು ಹೆಬ್ಬೆಂಡೆಗೆ ನಿನ್ನ ತಲೆಯನ್ನು ನೀನು ತಾಗಿಸಿಕೊಂಡೆಯ. ಈ ಸ್ಥಿತಿ ನಿನಗೆ ಕಾರಣದಲ್ಲಿ ನಡೆದು ಹೋಯಿತ ಮಗನೇ. ಮಗಳನ್ನು ಹೊಡೆದು ಬಂದು ನಾನೇರಿಸಿಕೊಂಡೆ ಕುಮಾರ. ಹೇಳಪ್ಪ ಹೇಳು ಕಂದ. ಕರ್ನಾಟಕವನ್ನು ಹೊರಟವರು ನಾವು. ಇಲ್ಲ ತಂದೆ ಭಾರತ ಮನುಷ್ಯರು ಸುಭದ್ರ ಮಗ ಇಲ್ಲಿಂದ ಕೇಳಿದರೆ ನಾನು ಏನು ಉತ್ತರ ಕೊಡ್ಬೇಕು ಮಗನೇ. ನಿನ್ನ ಪ್ರೀತಿಯ ದೊಡ್ಡಪ್ಪ ಶತಕಜ ಪ್ರಾಣಿ ಆ ಭೀಮಸೇನ ಸುಭದ್ರ ಅಭಿಮನ್ಯು ಎಲ್ಲಿಂದ ಕೇಳಿದರೆ ನಾನೇನು ಉತ್ತರ ಕೊಡ್ಬೇಕು. ದುಷ್ಟ ಸಂಹಾರಕರವರು ಮಗನೇ ಅಂತ ಭೀಮಸೇನ ಹೇಳು ಕಂದ ಹೇಳು ಮಾತಾಡು ವರ ಭೀಮಸೇನಂದರವಳು ಅದರ ಯಾರಿಗೆಯು ವರ ಭೀಮಸೇನಂದರವಳು ಅರಿಯಬೇಕೆನ್ನುತ್ತಲೇ ವರದದೆ ಕದನವೆಂದು
ಉಳಿಯಬೇಕೆನು ತಲೆ ಮರೆಯಾಗದೆ ಜಗನಂದು ಹರಿದಂದು ನುಡಿಸಿದೆ ತಾಯೇ ಚಾಲು ಮೂಲದೇವರು ನಿಮ್ಮನ್ನು ಹೆದರಿಸುವಂತಹ ಉದ್ದೇಶ ನನ್ನದಲ್ಲ. ನಿಮ್ಮ ಪಾಲನೆಯಾಗಿ ಅದು ಇನ್ನು ಮುಂದಕ್ಕೆ ನಿಮ್ಮನ್ನು ಹೆದರಿಸುತ್ತದೆ. ಅಮ್ಮ, ನೀವಾಡಿದಂತಹ ಕೆಲವು ಮಾತುಗಳನ್ನು ಕೇಳಿ ನನ್ನ ಎದೆಗೆ ಶೂಲದಿಂದ ಇಳಿದಷ್ಟು ವೇದನೆಯಾಯಿತು ತಾಯಿ. ನಿಮ್ಮ ಮಾತಿನ ಎಡೆಯಲ್ಲಿ ಒಂದು ಶಬ್ದ ನನ್ನ ಕಿವಿಗಪ್ಪಡಿಸಿತು. ಪರಭೀಮಸೇನ. ಆ ಹೆಸರನ್ನು ಕೇಳಿ ಆಗುವಾಗ ಅಮ್ಮ ಅಮ್ಮ ನನ್ನ ಮನಸ್ಸು ತಲ್ಲಣಗೊಂಡಿತು. ಆ ಭೀಮಸೇನ ಅಂದ್ರೆ ಯಾರನ್ನು ತಾವು ಹೇಳ್ತಾ ಇದ್ದೀರಿ? ಭೀಮನಿಗೂ ನಿಮಗೂ ಹತ್ತಿರದ ಸಂಬಂಧ ಇದೆಯೇ? ಅಲ್ಲ, ಹೇಳಿ ಕೇಳಿ ಭೀಮನ ಹೆಸರು ನಿಮಗೆ ಗೊತ್ತಿರುವುದೇ? ಕಾವ್ಯ, ಈ ಬಾಲಕನ್ಯಾರು ಭೀಮನ ಹೆಸರು ತಮಗೆ ಎಲ್ಲಿ ಸಿಕ್ಕಿತ್ತು? ಯಾರು ಹೇಳಿದರು? ಹೇಗೆ ಗೊತ್ತಾಯಿತು ಎಂಬುದನ್ನು ಕೇಳುವಂತಹ ತಮಕ ಉಂಟಮ್ಮ? ದಯಮಾಡಿ ನಮ್ಮಯ ಸಂಬಂಧ ಎನ ಮನ ಮರುಗುತ್ತಾ ನನು ಜನಲೆಂದಳು ಎನ ಮನ ಮರುಗುತ್ತ ನನು ಜನಲೆಂದಳು ಜನಬಲಾನ್ವಿತ ವಾಯುಸುತನ ಅವರಿಗೂ ನನಗಿರುವ ಸಂಬಂಧವಾಗಿ ಹತ್ತಿರವಾದದ್ದು. ಯಾರ ಹೆಸರನ್ನು ಹೇಳಿ ಬರುಕೈದು ನನ್ನನ್ನು ವಿಚಾರಿಸ್ತಾ ಇದೆಯೋ ಅದೇ ಭೀಮಸೇನ ಮಹಾರಾಜನ ತಮ್ಮನ ಸತಿ ನಾನು. ಪಾರ್ಥ ಮಹಾಶಯರ ಹೆಂಡತಿ. ನನ್ನ ಹೆಸರು ಸುಭದ್ರೆ ಎಂದು. ನಾನು ಕಳೆದುಕೊಂಡದ್ದು ತನ್ನ ಕಂದಪ್ಪನನ್ನು. ಇವನ ಹೆಸರು ಅಭಿಮನ್ಯು ಎಂದು. ಇದೇಪ್ಪ ನಮ್ಮ ಸಂಬಂಧ. ಪಾರ್ಥ ಮಹಾಶಯರ ಪತ್ನಿ, ಅರ್ಥಾತ್ ಭೀಮನ ತಮ್ಮನ ಪತ್ನಿ.
ಕ್ಷಮಿಸಮ್ಮ. ಮನ್ನಿಸು ತಾಯಿ, ತಪ್ಪು ನಡೆದು ಹೋಯಿತು ನನ್ನಿಂದ. ನೀವು ಯಾರು ಎನ್ನುವಂತಹ ವಿಚಾರ ನನಗೆ ತಿಳಿಯದೆ ಹೋಯಿತು. ಹಾಗಾಗಿ ನಮ್ಮಲ್ಲಿ ಕಾಳಗ ನಡೆಯಿತು. ನಾನು ಅವನನ್ನು ತಾಚಿಸಿ ಬಿಟ್ಟೆ. ಹೀನತನವಾಯಿತು ಎಂಬ ಹಾಗೆ ಈಗ ಅರ್ಥ ಆಯಿತು. ನೀವು ಪಾರ್ಥನ ಪತ್ನಿ ಎನ್ನುವುದು ನನಗೆ ಗೊತ್ತಿರಲಿಲ್ಲ ಅಮ್ಮ. ನಾನು ಮಾಡಿದ್ದು ತಪ್ಪು ಅಂತ ಒಪ್ಪಿಕೊಳ್ತೇನೆ. ಕ್ಷಮಿಸಮ್ಮ, ಕ್ಷಮಿಸು. ಯಾಕಪ್ಪ ಈ ಬರಕದಿದ್ದಲ್ಲಿ? ಮತ್ತೆ ಏನಮ್ಮ, ನಾನು ನಿಮಗೆ ಬೇರೆಯವನಲ್ಲ, ಅಂದರೆ ಹತ್ತಿರದ ಸಂಬಂಧಿ, ನಿಮ್ಮ ಗಂಡನ ಅಣ್ಣ. ಆ ಭೀಮಸೇನವರಿಗೆ ಹಿಡಿಂಬಾದೇವಿಯಲ್ಲಿ ಹುಟ್ಟಿಕೊಂಡ ಮಗ. ನಾನೇ ತಾಯೇ, ನಾನೇ ಅಮ್ಮ. ನೀನು ಗಡ್ಡುತ್ತಿದ್ದೀರಿ. ಹೌದು, ಹೇಳುವುದನ್ನು ಕೇಳಿದೆ. ಅದು ನೋಡಿದ ಪ್ರೀತಿಯ ನನಗಿಲ್ಲವಲ್ಲ. ನಾನೇ. ಅಮ್ಮ, ಅಮ್ಮ, ಅಮ್ಮ. ಅಮ್ಮ, ತಪ್ಪು ನಡೆದು ಹೋಯ್ತಮ್ಮ, ತಪ್ಪು ನಡೆದು ಹೋಯ್ತು. ಅರಿಯತೆ ನಡೆದದ್ದೇನೋ ಸತ್ಯ. ಆದ್ರೆ ಒಂದು ರೀತಿಯ ಸಂತೋಷ ಆದ್ರೂ ಕೂಡ ಇನ್ನೊಂದು ದುಃಖ ಮನಸ್ಸಿನಲ್ಲಿ. ದುಃಖ. ನನ್ನ ಕಂದ ಮಗನಲ್ಲಿ ಒಳಗಿದ್ದಾನೆ. ಅಮ್ಮ, ಅಮ್ಮ, ನೀವು ಅದಕ್ಕೆ ಚಿಂತಿಸುವುದು ಯಾಕೆ? ಮಗ ಇದನಲ್ಲ, ನಾನು ಮಗನಲ್ವೇ? ನೀನು ಮಗನೇ, ಸಾಕಾಗುದಿಲ್ವೇ? ನೀನು ಮಗನೇ. ಆದ್ರೆ ಅವನು ಕರುಣ ಕುಣಿತಾನೆ ಕಂದ. ಈಗ ಅವನಿಗೆ ಏನಾಗಿದೆ ಅಂತ ನೀವು ಹೇಳುವುದು? ಹೇಳುವಂತ ಏನಿಲ್ಲ, ಇನ್ನು ಹೇಳುವುದು ಇಲ್ಲ. ಓ, ಅಷ್ಟೇ. ಅಮ್ಮ, ನಮ್ಮ ಕಥೆ ಕೇಳ್ತೀರಾಣಿ. ಯಾರು ಮಲಗಿದ್ದಾರೋ ಅವರನ್ನು ಎಬ್ಬಿಸ್ತೇನೆ, ಯಾರು ಎಚ್ಚರದಲ್ಲಿದ್ದಾರೋ ಅವರನ್ನು ಮಲಗಿಸ್ತೇನೆ. ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ, ಹೀಗೆ ಅಷ್ಟಸಿದ್ಧಿಯನ್ನು ಬಲ್ಲವರು ನಾವು. ಈಗ ಅವ ಮಲಗಿದ್ದಾನಂತೆ, ಅವ ಎದ್ರೆ ಮುಗೀತಲ್ಲ. ನಾನು ಎಬ್ಬಿಸುವುದಿಲ್ಲ. ಎಲ್ಲಾ ಕಡೆ ಬೀದಿ ಬದಿಯಲ್ಲಿ ಸಿಕ್ಕುತ್ತದೆ ಅಂತ ತಾತ್ಸಾರ ಬೇಡ ನಿಮಗೆ. ಇದಕ್ಕೆ ಅವರನ್ನು ಬರಿಸಲಿಕ್ಕುಂಟು. ಅಶ್ವಿನಿ ದೇವತೆಗಳನ್ನು ಆಹ್ವಾನಿಸಿ ಅದಕ್ಕೆ ಜೀವ ಕಳೆ ಕೊಡ್ಲಿಕ್ಕುಂಟು. ಸ್ವಲ್ಪ ತಡೆಯಿರಿ. ಏನು ಮಗದು? ಮತ್ತೆ ಮಾತಾಡಿ ಮಂತ್ರ ಹಾಕಿಸ್ತೀರಾ? ಅಲ್ಲಲ್ಲಿ ಹುಡುಕಿದ್ರೆ ಮಂತ್ರ ಸಿಗ್ತದೇನಪ್ಪ? ಅಮ್ಮ ಬರ್ಬೇಕಾ? ಅಲ್ಲಿಂದ ಬರಬೇಡ, ಅವರು ಅನುಗ್ರಹ ಮಾಡಬೇಡ್ವೆ. ಆಯ್ತು, ಇನ್ನು ಇದರ ಒಂದು ಬಿಂದು ಬಿದ್ದರೆ ಸಾಕು ಅವನ ಮುಗಿಗೆ. ಈಗ ನೋಡಿ, ಕಟ್ಟಿ ಹಾಕಿ ಕಚ್ಚುತ್ತದೆ. ಅಮ್ಮ, ಮರದಿಂದ ಮರಕ್ಕೆ ಹಾರ್ತಾನೆ. ಅವನನ್ನು ಬಿಡಬಾರ್ದಮ್ಮ. ಅವನು ನಿಮಗೆ ಅನ್ಯಾಯವನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾನೆ. ಅವನು ತಪ್ಪು ಮಾಡಿದ್ದು ಕೇಳಿತಿದ್ರೆ ಈ ರೀತಿ ತಪ್ಪು ನಡೀತಿರ್ಲಿಲ್ಲ. ಏನಮ್ಮ? ಅವನ ಬಗ್ಗೆ ಕೇಳ್ತಿದ್ರೆ ನೀನು ಅವನ ಕಾಲಿಗೆ ಇರಬೇಕು ಮಗನೇ. ಏನು ಮಗ ಅವ ಅನ್ಯನಲ್ಲ, ನಿನ್ನ ಅಣ್ಣ. ಅಮ್ಮ, ನನ್ನ ಅಗ್ರಜನೆ. ಹೌದಪ್ಪ. ಯಾವ ರೀತಿ ಅಮ್ಮ? ದೊಡ್ಡಪ್ಪ ಭೀಮಸೇನ ಮಹಾರಾಜ ಇರ್ತಾರಲ್ಲ, ಹೌದಮ್ಮ. ಅವ್ರ ಹಿರಿಯ ಹೆಂಡತಿ ಹಿಡಿಂಬಾದೇವಿ ಅವರ ಮಗ. ಹೌದೇ? ಘಟೋತ್ಕಚ. ಹಾಗಿದ್ರೆ ನನಗೆ ಅಗ್ರಜ. ಹೌದು. ಮಾತಾಯಿತು. ಅಣ್ಣ, ಅಣ್ಣ, ನಾನು ಮಾಡಿದ ಸರ್ವತ ಅಪರಾಧವಾಯ್ತು. ನನ್ನ ತಪ್ಪನ್ನು ಕ್ಷಮಿಸಬೇಕನ್ನ, ಕ್ಷಮಿಸಬೇಕು. ನಾನು ಕ್ಷಮಿಸಲಾರೆ. ನನಗೆ ಸಿಟ್ಟು ಬಂದಿದೆ. ಅಣ್ಣ, ನಾನು ತಿಳಿಯದೆಲ್ಲ ಅಪರಾಧ ಮಾಡಿದ್ದೇನೆ. ನಿನ್ನನ್ನೇ ಪೂಜೆ ಮಾಡಬೇಕಾದ ನಾಳೆಗೆಯಿಂದ ನಿನಗೆ ಬೈಯುವುದಕ್ಕೆ ಮುಂದಾದೆ. ನಾನು ಮಾಡಿದ್ದು ಸರ್ವತ ಅಪರಾಧವಾಯ್ತು, ಕ್ಷಮಿಸಲ್ಲ. ನಾನು ಕ್ಷಮಿಸೆ. ನನಗೆ ಕೋಪ ಬಂದಿದೆ. ಅಯ್ಯೋ, ಕೋಪವನ್ನು ದೂರ ಮಾಡಬೇಕು. ನಾನು ಸಮಾಧಾನ ತಂದುಕೊಳ್ಳಲಾರೆ. ನನ್ನದು ಕ್ಷಮಿಸಬೇಕು. ಒಮ್ಮೆ ಕಾಲಿದನೆಂದು ಒಮ್ಮೆ ಕಾಲಿದನೆಂದು ಮಾನವಾಗದು ಅಮ್ಮ
ಬಹಳ ಸಂತೋಷವಾಯ್ತು ನಿನ್ನನ್ನು ನೋಡಿ. ಯಾಕೆ ಗೊತ್ತಾ, ನಿನ್ನ ಪ್ರಾಯದ ಮಕ್ಕಳು ನನ್ನ ಇದಿರು ನಿಲ್ಲುವುದಕ್ಕೆ ಕೇಳಲಿಲ್ಲ ಅಂತಲೇ ಎದೆಗೈಯದ ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಕಾದಾಡುವ ವಿಕ್ರಮ ತೋರಿಸಿದೆಯಲ್ಲ, ಆ ಧೈರ್ಯಕ್ಕೆ ಮೆಚ್ಚಿದೆ. ನಿನ್ನನ್ನು ನವಮಾಸಗಳ ಪರ್ಯಂತ ಹೊತ್ತು ಹೆತ್ತು ಸಲಹಿದಂತಹ ನಿನ್ನ ತಾಯಿಯ ಗರ್ಭ ಪವಿತ್ರವಾಯಿತು ಮಗ. ನಿನ್ನ ಜನನಕ್ಕೆ ಕಾರಣೀಭೂತನಾದ ನಿನ್ನ ತಂದೆಯ ಜನ್ಮ ಸಾರ್ಥಕವಾಯಿತು. ನಮ್ಮ ವಂಶಕ್ಕೆ ನೀನೊಬ್ಬ ಕೀರ್ತಿ ಗೋಪುರಕ್ಕೆ ಕಲಶವಿಟ್ಟಂತೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಸಂತೋಷವಾಯಿತು ಮಗು, ಸಂತೋಷವಾಯಿತು. ಏನಿದ್ದರೂ ಕೂಡ ನೀನು ಸಿಂಹದ ಮರಿ ಎನ್ನುವುದನ್ನು ಪ್ರಚುರಪಡಿಸಿದೆ. ಕುಮಾರ, ತಿಳಿಯದೆ ಗೈದಂತಹ ಅಪರಾಧ ತಲ್ಲಿಗೆ ಪರಿಹಾರ. ಇನ್ನೂ ಅಂತಹ ಘಟನೆಗಳು ಮರುಕಳಿಸಿದಂತೆ ನೋಡ್ಬೇಕಷ್ಟು. ಅದಲ್ಲ ಅಮ್ಮ, ನೀವು ಈ ಹುಡುಗರನ್ನು ಕರ್ಕೊಂಡು ಈ ರಾತ್ರಿಯಲ್ಲಿ ಈ ದಾರಿಯಲ್ಲಿ ಕಾಮ್ಯಕವನಕ್ಕೆ ಹೊರಟವರಪ್ಪ ನಾನು. ಹುಡುಗ ಬೆಳಗಿದ್ದಾನೆ ಹೇಳು, ಅದನ್ನು ಮದುವೆ ಮಾಡಿಸೋಣಂತ ಆಸೆ. ಮದುವೆ ಮದುವೆ ಅಂದ್ರೆ ಎಂತದ್ದು ಗೊತ್ತಾ ನಿನಗೆ? ಎಂತದ್ದು ಮದುವೆ ಅಂದ್ರೆ ಮದುವೆ. ಅಮ್ಮ, ಮುಖದಲ್ಲಿ ಮೀಸೆ ಬರಲಿ, ಈವಾಗಲೇ ಇವನಿಗೆ ಮದುವೆ ಮಾಡುವುದಕ್ಕೆ ಹೊರಟು. ಇನ್ನು ಸರಿ ಮೀಸೆ ಬರುವಾಗ ಎಷ್ಟು ಕಟ್ಟಿಕೊಂಡ? ಜಾಗ ಉಂಟು, ಬರ್ಬೇಕಲ್ಲ ಮಗನೇ. ಇಟ್ಟುಕೊಳ್ಳುವುದಕ್ಕೆ ಆಗುದಿಲ್ವಾಗ? ಅಲ್ವೇ, ಅದು ಕಟ್ಟಿಕೊಂಡದ್ದು ಆಗುದಷ್ಟೇ. ಹಾಗಂತ ನಾನು ಹಿರಿಯಣ್ಣನ ಮಗಳಾದ ಕನಕಾಜಿಯನ್ನು ಮದುವೆ ಮಾಡಿಕೊಂಡಣ್ಣ ಅಂತ ನಾನು ಕೇಳಿಕೊಂಡೆ. ಹೌದು, ಅಣ್ಣ ಬೈದು ಬಂಗಿಸಿದ. ನೀವು ಬೆಳಿಗ್ಗೆ ಹೋದ ಮಧ್ಯಾಹ್ನ ಮೇಲೆ ಸರಿ, ಅವನಿಗೆ ಬೆಳಿಗ್ಗೆ ಸ್ವಲ್ಪ ತಗೊಳ್ಳದಿದ್ರೆ ತಲೆ ಎತ್ತಲಿಕ್ಕೆ ಆಗುತ್ತೆ. ಮತ್ತೆ ನೀವು ಹೋದ್ರೆ ಹಾಗೆ ಉತ್ತರಿಸದೆ ಬಿಟ್ಟ ಆಯ್ತು. ಮತ್ತೆ ಮನೆಯಿಂದ ಹೊರಟು ಹೋಗುವಂತ ಹೇಳಿದ. ಹಿರಿಯಣ್ಣನಲ್ಲಿ ಹೋಗಿ ಹೇಳಿದೆ. ಅವನು ಹೇಳಿದಷ್ಟೇ, ಕಲ್ಯಾಣ ನಡೀತದೆ, ಆದ್ರೆ ನೀನು ಮನೆಯಲ್ಲಿ ನಿಲ್ಬೇಡ, ಕಾಮ್ಯಕ್ಕೆ ಮನಕ್ಕೆ ಹೋಗು ಅಂತ ದೇವರು ಹೇಳಿದ್ರು. ಆಲೋಚಿಸಬೇಡಿ ಅಮ್ಮ. ಹೇಳ, ನಮ್ಮ ಜಾತಿಯಲ್ಲಿ 6ರಿಂದ ಹಿಡಿದು 60ರವರೆಗೆ ಎಷ್ಟೋ ಬಾಕಿ ಇದೆ. ನಿನಗೆ ಯಾವ್ದು ಆದೀತು ಹೇಳು, ಅದನ್ನು ಮದುವೆ ಮಾಡಿಸ್ತೇನೆ. ಅಯ್ಯೋ, ನಿಮ್ಮ ಜಾತಿಯಲ್ಲಿ 6ರಿಂದ 60? ಹೌದು. ಅಯ್ಯಯ್ಯೋ, ಅವ್ರು ಯಾರು ನನಗೆ ಆಗ್ಲಿಕ್ಕಿಲ್ಲ. ನನಗೆ ಕನಕಾಂಗಿಯೇ ಬೇಕು. ಎಂತದ್ದು ಚಿನ್ನ ಕಟ್ಟಿಕೊಂಡಿದ್ದಾಳ ಅವಳು? ನನಗೆ ಅವಳು ಮಾತ್ರ ಮದುವೆ ಆಗುದು ನಾನು. ಹೌದಾ? ಬೇಡ, ನಿನಗೆ ಮದುವೆ ಅಲ್ವಾ? ನಾನಿದ್ದೇನೆ. ಅಮ್ಮ, ಅಜ್ಜಿ ಮದುವೆ ಮಾಡಿಸ್ತಾರಂತೆ. ಅಣ್ಣ, ನೀನೆಷ್ಟು ಪಾಪ ಇಲ್ವ ನನ್ನ? ಇಲ್ಲ, ನನ್ನ ಕೆಂಗಣ್ಣು ಇಲ್ಲಪ್ಪ, ಕೋರೆದಾಡು ಇಲ್ಲ ಮಂದೆ ಇಲ್ಲ, ನನ್ನ ಅಣ್ಣ ಎಷ್ಟು ಚಂದ ಓದಿದ್ದಾನೆ. ಒಂದು ಹುಡುಗಿ ಸಿಕ್ಕುತ್ತದೆ ಅಂತ ಆಗುವಾಗ ನಾನು ಚಂದ ಆಗಿಬಿಟ್ಟೆ. ಮದುವೆ ಮಾಡಿಸ್ತೀಯಲ್ವಾ? ಅಷ್ಟೇ ಅಲ್ವಾ? ಸರಿ, ನಾನಿದ್ದೇನೆ, ಹೆದರಬೇಡ. ಅಮ್ಮ, ನೀವೀಗ ಕಾಂಬೇಕವನಿಗೆ ಹೋಗುದು. ಹೌದಪ್ಪ, ಅಲ್ಲಿ ನಮ್ಮ ಅಪ್ಪ ಇದ್ದಾರೆ, ಮಾತುಮಹೇಶರಿದ್ದಾರೆ, ಭಾವನು ಇದ್ದಾರೆ. ಅಲ್ಲಿ ನನಗೂ ಒಮ್ಮೆ ಅಪ್ಪನನ್ನು ನೋಡ್ಬೇಕು ಅಂತ ಮನಸ್ಸಾಗಿ ನಾನು ನಿಮ್ಮ ಜೊತೆ ಬರ್ತೇನೆ. ಬನ್ನಿ ಹೋಗೋಣ. ಅಮ್ಮ, ನನಗೆ ನಡೆಯುವುದು ಕೂಡುದಿಲ್ಲ ಅಮ್ಮ. ಏನಾಯ್ತು? ಕಾಲೆಲ್ಲ ನೋಡ್ತಾ ಇದೆ. ಒಂದು ಹೆಜ್ಜೆ ಮುಂದೆ ಇಡಲಿಕ್ಕಾಗುದಿಲ್ಲ ನನ್ನಿಂದ. ಅಲ್ಲ, ನೀನು ಈ ಪ್ರಾಯದಲ್ಲಿ ಇವಾಗಲೇ ನಡೀಲಿಕ್ಕೆ ಕೊಡುವುದಿಲ್ಲ ಅಂತ ಹೇಳುವ. ಮದುವೆ ಆಗಿ ಏನು ಮಾಡ್ಲಿಕ್ಕೆ ನಿನ್ನ ಕರ್ಮಕ್ಕೆ? ಅಲ್ಲ, ಯಾಕೆ ಹೇಳು? ಮದುವೆ ಯಾಕೆ ಹೇಳು? ಈಗಲೇ ಕೂಡೋದವ, ಇನ್ನು ಮದುವೆ ಹಾಗೆ ಅವಳಿಗೆ ಕಟ್ಟಿ ಅಂತ. ಮದುವೆ ಆದ ಮೇಲೆ ನೋಡೋಣ, ಮತ್ತೆ ಸರಿ ಆಗುತ್ತದೆ. ಎಡದ ಹೆಗಲಲ್ಲಿ ಅಮ್ಮ, ಬಲದ ಹೆಗಲಲ್ಲಿ ನೀನು ಏರಿಕೊಳ್ಳಿ, ಹೋಗು.